ಡಾರ್ಲಿಂಗು, ಸದ್ಯ ಈ ಸ್ಕೂಲ್ ವಿಷಯದಲ್ಲಿ ನಿಮ್ಮಪ್ಪ ಆಗಲಿ ಚಿಕ್ಕಪ್ಪ ಆಗಲಿ ತಲೆ ಆಗ್ತಿಲ್ಲ. ಹೇಗೋ ಈ ಮ್ಯಾನೇಜ್ಮೆಂಟ್ ಅವ್ರ ಜೊತೆ ಅಡ್ಜಸ್ಟ್ ಮಾಡಿಕೊಂಡು ನಮ್ಮ ಖರ್ಚುಗಳನ್ನೆಲ್ಲ ಮ್ಯಾನೇಜ್ ಮಾಡ್ಕೋಬಹುದು ಅಲ್ವಾ ಡಾರ್ಲಿಂಗು? ಬರೀ ಈ ಸ್ಕೂಲ್ ಮಾತ್ರ ಅಲ್ಲ, ಅಪ್ಪ ಚಿಕ್ಕಪ್ಪನ ಹೆಸರಲ್ಲಿರೋ ಪ್ರತಿಯೊಂದು ಬಿಸ್ನೆಸ್ಸು ನಮ್ಮದಾಗಬೇಕು. ಅದಕ್ಕೆ ನಿನ್ನ ತಂಗಿ ನಮ್ಮನೆ ಸೊಸೆ ಆಗಬೇಕು. ಆಗ ಈ ಸ್ಕೂಲೆಲ್ಲ ಲೆಕ್ಕನೇ ಅಲ್ಲ ನಮಗೆ. ಆಗ್ತಾಳೆ. ಅಲ್ಲಿವರೆಗೂ ಈ ಸ್ಕೂಲನ್ನೇ ಕೂಲಾಗಿ ಮ್ಯಾನೇಜ್ ಮಾಡೋಣ. ಡಾರ್ಲಿಂಗ್, ನೀನು ಇಲ್ಲೇ ಇರು, ನಾನು ಕಾರ್ ತೊಗೊಂಡು ಬರ್ತೀನಿ. ಅಮ್ಮ ನಮಸ್ಕಾರ. ಅಮ್ಮ ನಮಸ್ಕಾರ. ಇವನು ನನ್ನ ಮಗ ಇದೇ ಸ್ಕೂಲಲ್ಲಿ ಓದ್ತಿದ್ದಾನಮ್ಮ. ಅದಕ್ಕೇನೀಗ? ಇವನು ತುಂಬ ಚೆನ್ನಾಗಿ ಓದ್ತಾನೆ. ಹೋದ ವರ್ಷ ಕ್ಲಾಸ್ಗೆ ಫಸ್ಟ್ ಬಂದಿದ್ದಾನಮ್ಮ. ಸರಿ ಆಯಿತು, ಅದನ್ನೆಲ್ಲ ನನಗೆ ಯಾಕೆ ಹೇಳ್ತಿದ್ಯಾ ಈಗ? ಅಮ್ಮ ಇವನು ಈ ವರ್ಷ 10ನೇ ಕ್ಲಾಸು. ಇವರಪ್ಪ ನನ್ನನ್ನು ಬಿಟ್ಟೋಗಿ 3 ವರ್ಷ ಆಯ್ತಮ್ಮ. ಆಗಿನಿಂದ ನಾನು ಹೊಟ್ಟೆ ಬಟ್ಟೆ ಕಟ್ಟಿ ನಾನು ಇವನ್ನ ಈ ಸ್ಕೂಲಲ್ಲಿ ಓದಿಸ್ತಿದ್ದೀನಿ. ಪ್ರತಿ ವರ್ಷವೂ ಫೀಸ್ ಸರಿಯಾಗಿ ಕಟ್ತಾಯಿದ್ದೀನಮ್ಮ. ಆದ್ರೇನು ಈ ಕತೆ ಎಲ್ಲ ಈಗ ನನಗೆ ಯಾಕೆ ಹೇಳ್ತಿದ್ಯಾ? ಅಮ್ಮ ಸ್ಕೂಲ್ ಫೀಸ್ ಕಟ್ಟೋಕ್ಕೆ 8,000 ಕಮ್ಮಿ ಇದೆ. ಅದಕ್ಕೆ ಇವನ್ನ ಸ್ಕೂಲ್ಗೆ ಸೇರಿಸಲ್ಲ ಅಂತಿದ್ದಾರೆ. ಆಗೊಂದು ವೇಳೆ ಸೇರಿಸ್ಬೇಕು ಅಂದರೆ ನಿಮ್ಮ ಪರ್ಮಿಷನ್ನೇ ಇರಬೇಕಂತೆ. ಅದಕ್ಕೆ ಅಮ್ಮ ನೀವೊಂದು ದೊಡ್ಡ ಮನ್ಸು ಮಾಡಿ ಒಂದು ಮಾತು ಹೇಳಿದ್ರೆ. ಬರೀ ದೇವಸ್ಥಾನದಲ್ಲಿ ಮಾತ್ರ ಭಿಕ್ಷುಕರ ಕಾಟ ಅಂದ್ಕೊಂಡಿದ್ದೆ, ಸ್ಕೂಲಲ್ಲೂ ಶುರು ಆಗೋಗಿದೆ. ಮೇಡಮ್, ಇವ್ರು ನಮ್ಮಮ್ಮ, ಭಿಕ್ಷುಕಿ ಅಲ್ಲ. ಏ ಹರಿ, ಸುಮ್ಮನಿರೋ. ಹಾಗಾದ್ರೆ ನನ್ನ ಹತ್ರ ಯಾಕೆ ಭಿಕ್ಷೆ ಬೇಡಬೇಕಿತ್ತು ನಿಮ್ಮಮ್ಮ? ಏನು ಮಾಡೋದಮ್ಮ, ನನ್ನ ಮಗನ ಚೆನ್ನಾಗಿ ಓದಿಸ್ಬೇಕು ಅಂತ ಕನ್ಸು ಕಟ್ಕೊಂಡಿದ್ದೀನಿ. ಆ ಕನಸಿಗೆ ನಮ್ಮ ಬಡಸ್ತಾನೇ ತಣ್ಣೀರು ಎರಚ್ಬಾರ್ದಲ್ವಮ್ಮ? ನೀವು ಒಂದು ಹೆಣ್ಣೆ ಅಲ್ವಮ್ಮ, ನನ್ನ ಕಷ್ಟ ನಿಮ್ಗೆ ಅರ್ಥ ಆಗುತ್ತೆ ಅಂತ ನಿಮ್ಮ ಹತ್ರ ಬಂದಿದ್ದೀನಮ್ಮ. ಏನಾಯ್ತು ಡಾರ್ಲಿಂಗು? ವೇಟ್, ಬಡತನ ಅಂದರೆ ಯಾವ್ದಾದ್ರು ಕೊಂಪೆಲಿರೋ ಸ್ಕೂಲಿಗೆ ಸೇರಿಸ್ಬೇಕಿತ್ತು. ಈ ಸ್ಕೂಲಿಗೆ ಯಾಕೆ ಸೇರಿಸಿದೆ ನಿನ್ನ ಮಗನ್ನ? ಹೌದು, ಮತ್ತೆ ಇಂಥ ಹೈಫೈ ಸ್ಕೂಲಲ್ಲಿ ಮಕ್ಕಳು ಓದಬೇಕು ಅಂದರೆ ಮಕ್ಕಳ ತಲೆಯಲ್ಲಿ ಮೆದುಳು ಇಲ್ಲ ಅಂದ್ರೂ ಪರವಾಗಿಲ್ಲ, ಅವ್ರ ಅಪ್ಪ ಅಮ್ಮನ ಜೇಬಲ್ಲಿ ದುಡ್ಡಿರಬೇಕು. ಅಯ್ಯಯ್ಯೋ ಹಾಗನ್ಬೇಡಿ ಅಣ್ಣ. ನನ್ನ ಹತ್ರ ಫೀಸ್ ಕಟ್ಟೋಕ್ಕೆ ಬರೀ 8,000 ಮಾತ್ರ ಕಮ್ಮಿ ಇದೆ. ಅದನ್ನು 2 ತಿಂಗಳಲ್ಲಿ ತೀರಿಸ್ಬಿಡ್ತೀನಿ ಅಣ್ಣ. ದಯವಿಟ್ಟು ಇವನ್ನ ಸ್ಕೂಲಿಗೆ ಸೇರಿಸ್ಕೊಳ್ಳಿ ಅಣ್ಣ. ಇವನು 10ನೇ ಕ್ಲಾಸು. ಇವನು ಪಾಠ ತಪ್ಪಿದ್ರೆ ಇವ್ನಿಗೆ ತುಂಬ ಪ್ರಾಬ್ಲಮ್ ಆಗುತ್ತಣ್ಣ. ಅದೇ ಥರ ನಮ್ಮ ಸ್ಕೂಲಿಗೆ ಬರೋ ಫೀಸ್ ತಪ್ಪೋದ್ರು ನಮಗೂ ತುಂಬ ತೊಂದರೆ ಆಗುತ್ತೆ. ಸುಹಾಸ್, ಇಂಥವ್ರ ಹತ್ರ ಎಲ್ಲ ಏನು ಮಾತು? ಸೆಕ್ಯೂರಿಟಿ ಮೇಡಮ್, ಇಂಥವ್ರನ್ನೆಲ್ಲ ಒಳಗೆ ಸೇರಿಸ್ಬೇಡ ಅಂತ ಎಷ್ಟು ಸತಿ ಹೇಳಬೇಕು ನಿನಗೆ? ಹೊರಗೆ ಕಳಿಸಿ ಇವ್ರನ್ನ. ಸಾರಿ ಮೇಡಮ್, ನನಗೆ ಗೊತ್ತಾಗದೆ ಬಂದಿದ್ದಾರೆ. ಏನಮ್ಮ, ನಿಮ್ಗೆ ಆಗಲೇ ಹೇಳಿಲ್ವಾ? ಮತ್ತೆ ಬಂದಿದ್ದೀರಾ ಒಳಗೆ? ನಡೀರಿ ಹೊರಗೆ. ಹಾಗನ್ಬೇಡಿ ಮೇಡಮ್.
ಯಾರು ನೀನು? ನನ್ನ ಗಾಡಿಗೆ ಯಾಕೆ ಅಡ್ಡ ನಿಂತಿದ್ಯಾ? ಮೋಸ ಸುಳ್ಳು ಅನ್ಯಾಯದ ದಾರಿಲಿ ನಡೆಯೋರ್ಗೆ ನನ್ನ ಹೆಸರು ಇಷ್ಟ ಆಗಲ್ಲ. ಆದರೆ ಈಗ ನನ್ನ ಹೆಸರು ತಿಳ್ಕೊಳ್ಳೋದಕ್ಕಿಂತ ಈ ಸ್ಕೂಲ್ ಹೆಸರು ಕಾಪಾಡ್ಕೊಳ್ಳೋದು ಮುಖ್ಯ ಅನ್ಸುತ್ತೆ. ಅಂದರೆ ಸ್ಕೂಲ್ಗಳಿರೋದು ಮಕ್ಕಳಿಗೆ ವಿದ್ಯೆ ಕಲ್ಸಕ್ಕೆ ಹೊರತು ಅವ್ರ ಅಪ್ಪ ಅಮ್ಮನ ಬೀದಿಗೆ ತರೋಕ್ಕಲ್ಲ. ಜೀವ ಉಳಿಸೋ ಆಸ್ಪತ್ರೆ, ವಿದ್ಯೆ ಕೊಡೋ ಸ್ಕೂಲು ದೇವಸ್ಥಾನದ ಸಮಾನ. ಅಲ್ಲಿ ವ್ಯಾಪಾರ ಮಾಡಬಾರ್ದು, ದೇವ್ರ ಕ್ಷಮಿಸಲ್ಲ. ಏ ನಾವೇನಿಲ್ಲಿ ವ್ಯಾಪಾರ ಮಾಡ್ತಿಲ್ಲ. ಸ್ಕೂಲ್ ಫೀಸ್ ಕಟ್ಟಿ ಸ್ಕೂಲ್ಗೆ ಬನ್ನಿ ಅಂತ ಹೇಳ್ತಿರೋದು. ಸಾರ್, ನೀನು ದುಡ್ಡು ಕೊಡು, ನಾನು ವಿದ್ಯೆ ಕೊಡ್ತೀನಿ ಅನ್ನೋದು ವ್ಯಾಪಾರ ಅಂತಾರೆ ಸಾರ್. ವಿದ್ಯೆ ದಾನ ಅಂತಾರೆ ಹೊರತು ವಿದ್ಯೆ ವ್ಯಾಪಾರ ಅನ್ನಲ್ಲ. ಹಾಗಂತ ನಾವು ಸ್ಕೂಲ್ ಫೀಸ್ ತಗೊಳ್ದೆ ಸ್ಕೂಲ್ ನಡ್ಸೋಕ್ಕಾಗುತ್ತಾ? ಅಯ್ಯೋ ತಗೊಳ್ಳಿ, ನೀವು ಫೀಸ್ ತಗೊಳ್ಳಿ ಸರ್. ಆದರೆ ಮಕ್ಳಿಗೆ ವಿದ್ಯೆ ಕಲಿಸೋದಕ್ಕೆ ಎಷ್ಟು ಬೇಕೋ ಅಷ್ಟು ತಗೊಳ್ಳಿ. ಆದರೆ ನೀವು ಅದ್ರ 10ರಷ್ಟು ಫೀಸು ಡೊನೇಷನ್ ಅನ್ನೋ ಹೆಸರಲ್ಲಿ ವಸೂಲಿ ಮಾಡ್ತಾ ಇದ್ದೀರಾ. ಹೇ ಯು, ಇದನ್ನೆಲ್ಲ ಕೇಳೋಕ್ಕೆ ನೀನ್ ಯಾರು? ಇಳಿಸು ಕೈ ಕೆಳಗೆ. ಈ ಕೂಗಾಟ ಹಾರಾಟ ಎಲ್ಲ ನನ್ನ ಹತ್ರ ಇಟ್ಕೋಬೇಡ. ನೀನ್ ಹೂ ಅಂದಾಗ ತಲೆ ಆಡಿಸ್ತಾರಲ್ಲ ಅವ್ರ ಹತ್ರ ಇಟ್ಕೋ. ಲಕ್ಷ್ಮಕ್ಕ, ದುಡ್ಡೆಷ್ಟು ಕಟ್ಬೇಕು? 8,000 ಸತ್ಯ. ಅವ್ರು ಹೇಳ್ತಿದ್ದಾರೆ ತಾನೆ ಇನ್ನು 2 ತಿಂಗಳಲ್ಲಿ ಕಟ್ತೀನಿ ಅಂತ. ಮತ್ತೇನು ನಿನ್ನ ಪ್ರಾಬ್ಲಮ್ಮು? ಸುಮ್ಮನೆ ಹುಡುಗನ ಸ್ಕೂಲಿಗೆ ಸೇರಿಸ್ಕೊಂಡ್ರೆ ಸರಿ. ಇಲ್ಲ ಅಂದ್ರೆ ಏನ್ ಮಾಡ್ಕೋತೀಯ ನೀನು? ಈ ಸತ್ಯ ಯಾವತ್ತೂ ಮಾಡೋದನ್ನ ಹೇಳೇ ಇಲ್ಲ ಅಲ್ವೇನೋ ಗುಂಗ್ರು? ಗೊತ್ತಾಯ್ತು ಸತ್ಯ. ಕಾಕ್ರೋಚ್ ಅದನ್ನ ಈಸ್ಕೋ. ಸರಿ ಸತ್ಯ.